This video is made for educational and information purpose. Please make your own research. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜಯ್ ಜಾಬ್ಸ್ ಅಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಬಿಗ್ಗೆಸ್ಟ್ ಕಂಪನಿ ಅಮೆಝಾನ್ ಕಡೆಯಿಂದ ನಮಗೆ ಮನೆಯಿಂದ ಕೆಲಸ ಮಾಡುವ ಅವಕಾಶ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಕಂಪನಿ ಕಡೆಯಿಂದ ನಮಗೆ ಫ್ರೀಯಾಗಿ ಲ್ಯಾಪ್ಟಾಪ್ ಮತ್ತು ಡೇಟಾ ಕನೆಕ್ಷನ್ ಅನ್ನೋದು ಕೊಡ್ತಿದ್ದಾರೆ. ಬರೀ 5 ದಿವಸ ಮಾತ್ರ ಕೆಲಸ ಇರುತ್ತೆ, 2 ಡೇಸ್ ನಿಮಗೆ ಲೀವ್ ಇರುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಕಾಲಿಂಗ್, ಟಾರ್ಗೆಟ್ ಮತ್ತು ಚಾಟಿಂಗ್ ಜಾಬ್ ಎಲ್ಲ ಇದು ಜಸ್ಟ್ ನೀವು ವಿಡಿಯೋ ಚೆಕಿಂಗ್ ಜಾಬ್ ಆಗಿರುತ್ತೆ. ವಿಡಿಯೋನ ನೋಡಬೇಕಾಗಿರುತ್ತೆ ನೀವು. ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಯಾವುದೇ ರೀತಿ ಕೋಡಿಂಗ್ ಎಕ್ಸ್ಪೀರಿಯನ್ಸ್ ಫೀಸ್ ಎಲ್ಲ ಬೇಡ. ಫ್ರೆಷರ್ಸ್ ಆಲ್ಸೋ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. ಸ್ಯಾಲ್ರಿ ನೋಡಿದ್ರೆ 28,000ಇಂದ ನಮಗೆ 30,000ವರೆಗೂ ಪರ್ ಮಂತ್ ಅನ್ನೋದು ಇವ್ರು ಪೇ ಮಾಡ್ತಾರೆ ಅಂತ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಯಾವುದೇ ರೀತಿ ಕೋಡಿಂಗ್ ಎಕ್ಸ್ಪೀರಿಯನ್ಸ್ ಫೀಸ್ ಎಲ್ಲ ಬೇಡ. ಫ್ರೆಷರ್ಸ್ ಆಲ್ಸೋ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. ಸ್ಯಾಲ್ರಿ ನೋಡಿದ್ರೆ 28,000ಇಂದ ನಮಗೆ 30,000ವರೆಗೂ ಪರ್ ಮಂತ್ ಅನ್ನೋದು ಇವ್ರು ಪೇ ಮಾಡ್ತಾರಂತೆ. ನೆಕ್ಸ್ಟು ನಾನು ನಿಮಗೆ ಈ ಜಾಬ್ಗೆ ತಕ್ಕಂಗೆ ರೆಸ್ಯೂಮ್ನ ಕ್ರಿಯೇಟ್ ಮಾಡಿದ್ದೀನಿ ಸ್ನೇಹಿತರೆ. ಆ ರೆಸ್ಯೂಮ್ ಏನಾದರೂ ನಿಮಗೆ ಬೇಕು ಅಂದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ಆ ಸ್ಕ್ರೀನ್ಶಾಟ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ನಿಮಗೆ ನಾನು ಲಿಂಕ್ ಏನಾದರೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ಫ್ರೀಯಾಗಿ ಲಿಂಕ್ ಅನ್ನೋದು ಪ್ರೊವೈಡ್ ಮಾಡ್ತೀನಿ ಸ್ನೇಹಿತರೆ. ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ. ಓಕೆ ಗೈಸ್, ಆ್ಯಸ್ ಯೂಶುವಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಈ ಕಂಪನಿಯವರು ನಮಗೆ 2 ವೆಬ್ಸೈಟ್ಸಲ್ಲಿ ಈ ಜಾಬ್ ಅನ್ನೋದು ಬಿಟ್ಟಿದ್ದಾರೆ. ಒಂದು ಬಂದುಬಿಟ್ಟು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ ವ್ಯಾಕೆನ್ಸಿ ಇದೆ ಅಂತ ಕೂಡ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಅಮೆಝಾನ್ ಜಾಬ್ಸ್ ಅನ್ನೋ ವೆಬ್ಸೈಟಲ್ಲಿ ಅಸೋಸಿಯೇಟ್ ML ಡೇಟಾ ಆಪರೇಷನ್ಸ್ ಗೋ ಹೈ ಆಪರೇಷನ್ಸ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಅಂದರೆ ವಿಡಿಯೋ ಚೆಕಿಂಗ್ ರೋಲ್ ಆಗಿರುತ್ತೆ. ನೆಕ್ಸ್ಟು ಇವರು ವ್ಯಾಕೆನ್ಸಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಲಿಂಕ್ಡ್ಇನ್ ಪ್ರೊಫೈಲಲ್ಲಿ ಸಹ ಇವರು ವ್ಯಾಕೆನ್ಸಿ ಇದೆ ಅಂತ ಹಾಕಿದ್ದಾರೆ. ಅದನ್ನು ಸಹ ನಾನು ನಿಮಗೆ ಇಲ್ಲಿ ನೋಡಿಸಿದ್ದೀನಿ. ಅಮೆಝಾನಿಂದ ನಮಗೆ ಲಿಂಕ್ಡ್ಇನಲ್ಲಿ ಸಹ ವ್ಯಾಕೆನ್ಸಿ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಜಾಬ್ ಅನ್ನೋದು ಲಾಸ್ಟ್ ಮಂತ್ ಬಿಟ್ಟಿದ್ರು, ಈಗ ಮತ್ತೆ ಇನ್ನೊಮ್ಮೆ ರೀಪೋಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಈ ಜಾಬ್ ಅನ್ನೋದು ಇಲ್ಲಿ ನೋಡ್ಬೋದು, ರೀಪೋಸ್ಟೆಡ್ 1 ಡೇ ಹೇಗೋ ಅಂತ ಕೊಟ್ಟಿದ್ದಾರೆ. 1 ಮಂತ್ ಬ್ಯಾಕ್ ಸಹ ಈ ಜಾಬ್ ಅನ್ನೋದು ಬಿಟ್ಟಿದ್ರು, ಈಗ ಮತ್ತೆ ರೀಪೋಸ್ಟ್ ಮಾಡಿದ್ದಾರೆ. ಈ ಜಾಬ್ ಬಂದುಬಿಟ್ಟು ನಮ್ಮ ಇಂಡಿಯಾ ಜನಕ್ಕೆ ಆಗಿರುತ್ತೆ. ಇದು ರಿಮೋಟ್ ಕೆಲಸ ಆಗಿರುತ್ತೆ ಸ್ನೇಹಿತರೆ. 100% ವರ್ಕ್ ಫ್ರಮ್ ಹೋಮ್ಸ್ ಆಗಿರುತ್ತೆ. ಫುಲ್ ಟೈಮ್ ರೋಲ್ ಆಗಿರುತ್ತೆ. ಅಪ್ಲೈ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ರೋಲ್ ಬಂದುಬಿಟ್ಟು ಅಸೋಸಿಯೇಟ್ ML ಆಪರೇಷನ್ಸ್ ಅಂದರೆ ವಿಡಿಯೋ ಚೆಕಿಂಗ್ ರೋಲ್ ಆಗಿರುತ್ತೆ. ಓಕೆ, ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನು ನಿಮಗೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ದಿಸ್ ಟೀಮ್ ಎನೇಬಲ್ಸ್ ಆಟೋಮೇಷನ್ ಅಟ್ ಅಮೆಝಾನ್ ರೋಬೋಟಿಕ್ಸ್ ಫುಲ್ಫಿಲ್ಮೆಂಟ್ ಸೆಂಟರ್ಸ್. This team serves Amazon internal fulfillment technologies and robotics team by enabling automation, which includes real-time offline image or video data auditing services. One of the key contributors of this inventory accuracy, this team is supporting of fulfillment ಅದೆಲ್ಲ ಕೊಟ್ಟಿದ್ದಾನೆ. An associate ನಿಮ್ಮ ರೋಲ್ ಏನಾಗಿರುತ್ತೆ ಅಂದರೆ is required to watch the video of the storing action of fulfillment of center. ಅಂದರೆ ನೀವು ವೀಡಿಯೋಸ್ನ ವಾಚ್ ಮಾಡಬೇಕಾಗಿರುತ್ತಂತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರುತ್ತೆ thoroughly and make best use of human judgment in combination with the tools and resources to indicate the activity captured in the video ಅಂತ ಹೇಳಿದ್ದಾರೆ ಸ್ನೇಹಿತರೆ. ಗೈಸ್, ನಾನು ಶಾರ್ಟಾಗಿ ಹೇಳ್ತೀನಿ ನೋಡಿ. ಅಮೆಝಾನ್ ಕಂಪ್ನಿ ಅನ್ನೋದು ತುಂಬ ಕಡೆ ಬ್ರಾಂಚಸ್ ಅನ್ನೋದು ಇದೆ ಸ್ನೇಹಿತರೆ. ಈ ಅಮೆಝಾನ್ ಅವ್ರದ್ದು ತುಂಬ ವೇರ್ ಹೌಸಸ್ ಅನ್ನೋದು ಇರುತ್ತಲ್ಲ, ಲೈಕ್ ಫುಲ್ಫಿಲ್ಮೆಂಟ್ ಸೆಂಟರ್ಸ್ ಅಂದರೆ ವೇರ್ ಹೌಸಸ್ ಅನ್ನೋದು ತುಂಬ ಕಡೆ ಇರುತ್ತೆ ಅಲ್ವಾ. ವೇರ್ ಹೌಸಸ್ಗೆ ನಾವು ಆನ್ಲೈನಲ್ಲಿ ಬುಕ್ ಮಾಡಿರುವಂತಹ ಪ್ರಾಡಕ್ಟ್ಸ್ ಎಲ್ಲ ಫಸ್ಟೇ ವೇರ್ ಹೌಸ್ ತಗೊಬರ್ತಾರೆ. ಸೊ ಅಲ್ಲಿ ರೋಬೋಟಿಕ್ಸ್ ಅನ್ನೋ ಟೀಮ್ ಅನ್ನೋದು ಕೆಲಸ ಮಾಡ್ತಿರತ್ತೆ ಸ್ನೇಹಿತರೆ. ಆ ರೋಬೋಟಿಕ್ಸ್ ಅನ್ನೋ ಟೀಮ್ ಕರೆಕ್ಟಾಗಿ ಡೆಲಿವರಿ ಪ್ರಾಡಕ್ಟ್ಸ್ನ, ಬೇಕಾಗಿರೋ ಪ್ರಾಡಕ್ಟ್ಸ್ನೆಲ್ಲ ಕರೆಕ್ಟಾಗಿರೋ ಜಾಗದಲ್ಲಿ ಇಡ್ತಿದೆಯಾ ಇಲ್ವಾ ಅಂತ ನೀವು ನೋಡಬೇಕಾಗಿರುತ್ತೆ ಸ್ನೇಹಿತರೆ. ಲೈಕ್ ಈಗ ಒಂದು ಪ್ರಾಡಕ್ಟ್ ಯಾವ ಸ್ಥಳದಲ್ಲಿ ಇಡಬೇಕಾಗಿರುತ್ತೋ ಆ ಸ್ಥಳದಲ್ಲಿ ನೀವು ಕರೆಕ್ಟಾಗಿ ಇಡಬೇಕಾಗಿರುತ್ತೆ. ಬೇರೆ ಬೇರೆ ಲೈಕ್ ಎಕ್ಸ್ಚೇಂಜ್ ಮಾಡಬಾರ್ದಾಗಿರುತ್ತೆ ಪ್ರಾಡಕ್ಟ್ಸ್ ಎಲ್ಲ. ಈ ರೀತಿ ನೀವು ಚೆಕ್ ಮಾಡ್ತಾ ಇರಬೇಕಾಗಿರುತ್ತೆ. ಅಂದರೆ ಸರಿಯಾಗಿ ಅವ್ರು ಕರೆಕ್ಟಾಗಿ ಮಾಡ್ತಿದ್ದಾರಾ ಇಲ್ವಾ ಅನ್ನೋದು ನೀವು ಮನೆಯಿಂದ ಕೂತ್ಕೊಂಡು ವೀಡಿಯೋಸ್ನ ನೋಡಬೇಕಾಗಿರುತ್ತೆ ಸ್ನೇಹಿತರೆ. ಲೈಕ್ 10 to 15 ಸೆಕೆಂಡ್ ಆರ್ ಎಲ್ಸ್ 20 ಸೆಕೆಂಡ್ ವೀಡಿಯೋಸ್ ನೀವು ನೋಡ್ತಾ ಇರಬೇಕು. ಆ ಥರ ವೀಡಿಯೋಸ್ ನಿಮಗೆ ಹಂಡ್ರೆಡ್ಸ್ ಆಫ್ ವೀಡಿಯೋಸ್ ಅನ್ನೋದು ಕೊಟ್ಟಿರ್ತಾರಂತೆ. ನಿಮಗೆ ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಅನ್ನೋದು ನೀವು ನೋಡಬೇಕಾಗಿರುತ್ತೆ ಅಂತ ಸ್ನೇಹಿತರೆ. ಕೆಲವೊಂದು ಸಲ ನಿಮಗೆ ಬ್ಲರಿ ಆಗಿರ್ಬೋದು, ಆ ಥರ ಇದ್ದರೂ ಸಹ ನೀವು ಕರೆಕ್ಟಾಗಿ ನೋಡಿ ಅಕ್ಯುರೇಟಾಗಿ ಎಲ್ಲ ಕರೆಕ್ಟಾಗಿ ಮಾಡಬೇಕಾಗಿರುತ್ತೆ ಅಂತ ಸ್ನೇಹಿತರೆ. ಓಕೆ, ಇಷ್ಟ ಆಗಿರುತ್ತೆ ನಿಮ್ಮ ಕೆಲಸ ಈ ಜಾಬ್ದಲ್ಲಿ.
ನೆಕ್ಸ್ಟ್ ನಾವಿಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸಲ್ಲಿ ಚೆಕ್ ಮಾಡ್ಬೋದು ಸ್ನೇಹಿತರೆ. ಕೀ ರೆಸ್ಪಾನ್ಸಿಬಿಲಿಟೀಸಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೈಕ್ ನೀವು ಎಷ್ಟು ಡೇಸ್ ವರ್ಕ್ ಮಾಡಬೇಕಾಗಿರುತ್ತೆ, ಎಷ್ಟು ಅವರ್ಸ್ ಕೆಲಸ ಮಾಡಬೇಕಾಗಿರುತ್ತೆ ಅಂತೇಳ್ಬಿಟ್ಟೆಲ್ಲ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ದಿ ಅಸೋಸಿಯೇಟ್ ಹ್ಯಾಸ್ ಟು ವಾಚ್ ಸೆವೆರಲ್ 100 ವೀಡಿಯೋಸ್ ಇನ್ ಎ ಶಿಫ್ಟ್ ಆ್ಯಂಡ್ ಪ್ರೊವೈಡ್ ರೆಸ್ಪಾನ್ಸ್ ಬೈ ಫಾಲೋಯಿಂಗ್ ಗೋಲ್ಸ್ ಆನ್ ಅಕ್ಯುರಸಿ ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ಸೇಮ್ ಥಿಂಗ್ ನಾನು ಇವಾಗ ಹೇಳಿದ್ನಲ್ಲ, ಅದು ಇಲ್ಲಿ ಸಹ ಮೆನ್ಷನ್ ಮಾಡಿದ್ದಾರೆ. ಅಸೋಸಿಯೇಟ್ ಆರ್ ರಿಕ್ವೈರ್ಡ್ ಟು ಟೇಕ್ ಬ್ರೇಕ್ಸ್ ಅಟ್ ದ ಪ್ರೀ ಡಿಫೈನ್ಡ್ ಸ್ಲಾಟ್ಸ್ ಆ್ಯಂಡ್ ಎನ್ಶೋರ್ 6.8 to 7 hours ಟೈಮ್ಸ್ ಪರ್ ಡೇ ಈಸ್ ಸ್ಪೆಂಡ್ ಟು ಆನ್ಸರ್ ದ ವೀಡಿಯೋಸ್. ಅಂದರೆ 7 hours ನೀವು ವೀಡಿಯೋಸ್ ಅನ್ನೋದು ನೋಡಬೇಕಾಗಿರೋದಂತೆ, ಆನ್ಸರ್ ಮಾಡಬೇಕಾಗಿರುತ್ತಂತೆ ಸ್ನೇಹಿತರೆ. ನಿಮಗೆ ಈ ಥರ ಸ್ಲಾಟ್ ಅನ್ನೋದು ಕೊಟ್ಟಿರ್ತಾರೆ, ಆ ಸ್ಲಾಟ್ಸಲ್ಲಿ ನೀವು ಬ್ರೇಕ್ ಅನ್ನೋದು ತೊಗೋಬೇಕಾಗಿರುತ್ತಂತೆ ಸ್ನೇಹಿತರೆ. ಓಕೆ, ದಿ ಅಸೋಸಿಯೇಟ್ಸ್ ಹೂ ಆರ್ ಹೈ ಟು ವರ್ಕ್ ಫ್ರಮ್ ಹೋಮ್ ಶುಡ್ ಮೈಂಟೈನ್. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೋ ಅವರು, ಅಂದರೆ ನಿಮಗೆ ಆಗಿರುವಂತಹ ಡೆಡಿಕೇಟೆಡ್ ವರ್ಕ್ ಸ್ಪೇಸ್ ಅನ್ನೋದು ಇರಬೇಕಾಗಿರುತ್ತೆ ಸ್ನೇಹಿತರೆ. ಅಂದರೆ ಒಂದು ರೂಮಲ್ಲಿ ಡಿಸ್ಟರ್ಬೆನ್ಸ್ ಇಲ್ದಿರುವಂತಹ ವರ್ಕ್ ಸ್ಪೇಸ್ ಇರಬೇಕಾಗಿರುತ್ತೆ, ಒಂದು ಟೇಬಲ್ ಬೇಕಾಗಿರುತ್ತೆ, ಚೇರ್ ಬೇಕಾಗಿರುತ್ತೆ, ಸಫಿಷಿಯೆಂಟ್ ಆಗಿರುವಂತಹ ಲೈಟಿಂಗ್ ಇರಬೇಕಾಗಿರುತ್ತೆ. ನೆಕ್ಸ್ಟು ವರ್ಕ್ ಸ್ಪೇಸ್ ಅನ್ನೋದು ಮತ್ತೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಇಷ್ಟಿದ್ರೆ ಸಾಕು, ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ ಅನ್ನೋದು ನಿಮ್ಮ ಅಡ್ರೆಸ್ಗೆ ಇವರು ಸೆಂಡ್ ಮಾಡಿಕೊಡ್ತಾರೆ ಸ್ನೇಹಿತರೆ, ಈ ಕಂಪನಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ವಿಲ್ಲಿಂಗ್ನೆಸ್ ಟು ವರ್ಕ್ ಇನ್ ನಾನ್ ಟೆಕ್ ರೋಲ್ ಅಂತ. ಇದು ನಾನ್ ಟೆಕ್ ರೋಲ್ ಆಗಿರುತ್ತೆ. ಈ ಕಾಂಟ್ರಾಕ್ಟ್ ಡ್ಯೂರೇಷನ್ ಬಂದುಬಿಟ್ಟು 6 months ಆಗಿರುತ್ತೆ ಸ್ನೇಹಿತರೆ. 6 months ಆದಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನಿಮಗೆ ಬೇರೆ ರೋಲ್ಗೆ ಸಹ ಇವರು ನಿಮ್ಮನ್ನು ಖಂಡಿತ ಹೈರ್ ಮಾಡ್ತಾರೆ. ಸಮ್ಟೈಮ್ಸ್ ನಿಮಗೆ ರೊಟೇಷನಲ್ ಶಿಫ್ಟ್ ಇರುತ್ತೆ, ನೈಟ್ ಶಿಫ್ಟ್ ಇರುತ್ತೆ. ಅವಾಗವಾಗ ನಿಮ್ಮನ್ನು ಏನಾದರೂ ಈವೆಂಟ್ಸ್ ಇದ್ದಾಗ ಆಫೀಸ್ಗೆ ಕರೀತಾರೆ, ಅವಾಗೆಲ್ಲ ನೀವು ಪ್ರಿಪೇರ್ ಆಗಿರಬೇಕು ಹೋಗೋಕ್ಕೆ ಅಂತ ಕೊಟ್ಟಿದ್ದಾರೆ. ರೊಟೇಷನಲ್ 2 consecutive ಡೇ ಆಫ್. ಇಲ್ಲಿ ನೋಡ್ಬೋದು ಸ್ನೇಹಿತರೆ, 2 days ನಿಮಗೆ ಆಫ್ ಇರುತ್ತೆ, 5 days ಮಾತ್ರ ವರ್ಕ್ ಇರುತ್ತೆ ಸ್ನೇಹಿತರೆ. ಓಕೆ, ಸ್ಯಾಟರ್ಡೇ ಸಂಡೇ ಏನಾದರೂ ವರ್ಕ್ ಇದ್ದರೆ ಮಂಡೇ ಟ್ಯೂಸ್ಡೇ ನಿಮಗೆ ಲೀವ್ ಇರ್ಬೋದು. ಆ ರೀತಿ ರೋಟೇಷನಲ್ ಶಿಫ್ಟ್ಸ್ ಅನ್ನೋದು ಇರುತ್ತೆ. ನೆಕ್ಸ್ಟಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ವಿತ್ ಎನಿ ಸ್ಟ್ರೀಮ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. ಓಕೆ, ಪ್ರಿಫರ್ಡ್ ಕ್ವಾಲಿಫಿಕೇಷನಲ್ಲಿ ನೋಡ್ಬೋದು, ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ಒಮ್ಮೆ ಓದಿ ಸ್ನೇಹಿತರೆ. ಇಲ್ಲಿ ಲಿಂಕ್ ಇದೆ ಅಲ್ವಾ, ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಅನ್ನೋದು ಸಹ ಓಪನ್ ಆಗುತ್ತೆ. ನೆಕ್ಸ್ಟು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಓಕೆ, ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅಪ್ಲೈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಅಮೆಝಾನ್ ಜಾಬ್ಸ್ ಅನ್ನೋ ಪೇಜ್ ಅನ್ನೋದು ಓಪನ್ ಆಗಿ ಅಲ್ಲಿ ನಿಮಗೆ ಅಪ್ಲೈ ನಾವು ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಅದನ್ನು ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ಇಮೇಲ್ ಅಡ್ರೆಸ್ ಮತ್ತು ನಿಮ್ಮ ಪಾಸ್ವರ್ಡ್ ಕೊಟ್ಬಿಟ್ಟು ಲಾಗಿನ್ ಆಗಬೇಕಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಹತ್ರ ಏನಾದರೂ ಮುಂಚೆನೇ ಅಮೆಝಾನ್ ಅಕೌಂಟ್ ಏನಾದರೂ ಇದ್ದರೆ ಆ ಅಡ್ರೆಸ್ ಮತ್ತು ಆ ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಆಗಬೇಕಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಹತ್ರ ಏನಾದರೂ ಇಲ್ಲ ಅಂದರೆ ನೀವು ಹೊಸದಾಗಿ ನೀವು ಅಮೆಝಾನ್ ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡಿಕೊಂಡು ಅದರಿಂದ ನೀವು ಈ ಜಾಬ್ಸ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಓಕೆ, ಅದು ಇಲ್ಲ ಅಂದರೆ ಬೈ ಯೂಸಿಂಗ್ ಗೂಗಲ್ ಆರ್ ಎಲ್ಸ್ ಲಿಂಕ್ಡ್ಇನ್ ಆ ಥರ ಇರುತ್ತಲ್ಲ, ಅವು ಯೂಸ್ ಮಾಡಿಕೊಂಡು ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಲಾಗಿನ್ ಯೂಸ್ ಯುವರ್ ಅಮೆಝಾನ್ ಜಾಬ್ಸ್ ಅಕೌಂಟ್. ಅಮೆಝಾನ್ ಜಾಬ್ಸ್ ಅಕೌಂಟ್ ಅನ್ನೋದು ಇರಬೇಕಾಗಿರುತ್ತೆ. ಆ ಅಕೌಂಟಲ್ಲಿ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು ಇಮೇಲ್ ಅಡ್ರೆಸ್, ಪಾಸ್ವರ್ಡ್ ಎಲ್ಲ ಕೊಟ್ಟಿದ್ದಾರೆ. ಏನಾದರೂ ಫರ್ಗೆಟ್ ಯುವರ್ ಪಾಸ್ವರ್ಡ್ ಆಗಿದ್ದರೆ, ಇಫ್ ಯು ಫರ್ಗೆಟ್ ಯುವರ್ ಪಾಸ್ವರ್ಡ್ ಯು ಕ್ಯಾನ್ ಜಸ್ಟ್ ಕ್ಲಿಕ್ ದ ಆಪ್ಷನ್ ಫರ್ಗೆಟ್ ಯುವರ್ ಪಾಸ್ವರ್ಡ್ ಆ್ಯಂಡ್ ಕ್ರಿಯೇಟ್ ಯುವರ್ ಪಾಸ್ವರ್ಡ್ ಆಲ್ಸೋ ಗೈಸ್. ಪಾಸ್ವರ್ಡ್ನ ಇನ್ನೊಮ್ಮೆ ಕ್ರಿಯೇಟ್ ಮಾಡ್ಕೊಂಡು ಸಹ ಲಾಗಿನ್ ಆಗ್ಬೋದು. ಇಲ್ಲ ಮರ್ತೋಗಿದ್ದೀನಿ ಪಾಸ್ವರ್ಡ್, ಇಮೇಲ್ ಅಡ್ರೆಸ್ ಸಹ ನೆನಪಿಲ್ಲ ಅಂದರೆ ಇದೇ ಪೇಜಲ್ಲಿ ನೀವು ಕೆಳಗಡೆಗೆ ಈ ರೀತಿ ಸ್ಕ್ರಾಲ್ ಮಾಡಿದ್ರೆ ಯೂಸ್ ಯು Amazon.com, ಗೂಗಲ್, ಆ್ಯಪಲ್ ಆರ್ ಲಿಂಕ್ಡ್ಇನ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಲಾಗಿನ್ ವಿತ್ ಅಮೆಝಾನ್ ಆರ್ ಎಲ್ಸ್ ಲಾಗಿನ್ ವಿತ್ ಗೂಗಲ್, ಲಾಗಿನ್ ವಿತ್ ಆ್ಯಪಲ್, ಲಾಗಿನ್ ವಿತ್ ಲಿಂಕ್ಡ್ಇನ್, ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ನೀವು ಚೂಸ್ ಮಾಡಿಕೊಂಡು ಲಾಗಿನ್ ಅನ್ನೋದು ಆಗ್ಬೋದು ಸ್ನೇಹಿತರೆ. ಲಾಗಿನ್ ಆಗಿ ಮತ್ತು ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಕೇಳಿರ್ತಾರೆ, ಅದನ್ನೆಲ್ಲ ನೀವು ಟೈಪ್ ಮಾಡಿ ಮೆನ್ಷನ್ ಮಾಡಿ ಈ ಜಾಬ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು ನ್ಯೂ ಟು ಅಮೆಝಾನ್ ಜಾಬ್ಸ್, ಕ್ರಿಯೇಟ್ ಅಮೆಝಾನ್ ಜಾಬ್ಸ್ ಅಕೌಂಟ್ ಅಂತಿದೆ ಅಲ್ವಾ, ಅದನ್ನು ಅಲ್ಲಿ ಸಹ ನೀವು ಅಮೆಝಾನ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಹಾಕಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್, ಆಲ್ ದಿ ಬೆಸ್ಟ್, ಬಾಯ್.